ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ಕನ್ಯಾಕುಮಾರಿಯ ಪವಿತ್ರ ಭೂಮಿಯಲ್ಲಿ ಇಂದು ಬೆಳಿಗ್ಗೆ ನಾವು ಸೂರ್ಯೋದಯವನ್ನ ವೀಕ್ಷಣೆ ಮಾಡಲು ಬಂದಿದ್ದೇವೆ. ಹಿಂದ್ಗಡೆ ನಾವು ಕಾಣ್ತಾ ಇರತಕ್ಕಂತಹ ಭವ್ಯವಾಗಿರತಕ್ಕಂತಹ ವಿವೇಕಾನಂದ ಶಿಲಾ ಸ್ಮಾರಕ ಹಾಗೂ ಮಾನ್ಯ ತಿರುವಳ್ಳವರ್ ಅವರ ಪ್ರತಿಮೆಯನ್ನ ಕಾಣ್ಬೋದು. ಅದ್ರ ಜೊತೆಗೆ ಅನೇಕ ಜನರು ಈಗಾಗ್ಲೇ ಕಾಯ್ತಾ ಇದ್ದಾರೆ. ಸಮಯ ಈಗ 5:15ಕ್ಕೆ ಆ ಸೂರ್ಯನ ಬರುವಿಕೆಯನ್ನ ಪ್ರಥಮವಾಗಿ ಕಣ್ತುಂಬಿಕೊಳ್ಳಲು ಎಷ್ಟು ಜನ ಸೇರಿದ್ದಾರೆ. ಇವರೊಂದಿಗೆ ನಾವು ಕೂಡ ಇಂದು ಸೇರಿ ಇದನ್ನೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಕ್ಷಣವನ್ನಾಗಿ ಮಾಡ್ಲಿಕ್ಕೆ ನಾವಿಲ್ಲಿ ಸೇರ್ಕೊಂಡಿದೀವಿ. ಬನ್ನಿ ನಮ್ಮ ಜೊತೆಗೆ ನೀವು ಇದನ್ನ ನೋಡೋಣ. ಏಳು ಮೇಲೆ ಏಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ದೂರದಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ, ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಕಲಿಬಿಲಿ ತಟ್ಟದೋ. ಶಿಲಾ ಸ್ಮಾರಕ 1970ರಲ್ಲಿ ಮಾನ್ಯ ಏಕನಾಥ ರಾನಡೆ ಸಾಮಾಜಿಕ ಕಾರ್ಯಕರ್ತರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ ಅವರು ಈ ಕೆಲಸವನ್ನ ಕೈಗೆತ್ತಿಕೊಳ್ತಾರೆ. ಇಡೀ ದೇಶಾದ್ಯಂತ ಸಂಚಾರ ಮಾಡಿ ಕೇಂದ್ರ ಸರ್ಕಾರವನ್ನು ಒಪ್ಪಿಸಿ ಕೊನೆಗೆ ಇಲ್ಲೊಂದು ಭವ್ಯವಾಗಿರ್ತಕ್ಕಂತಹ ವಿವೇಕಾನಂದರ ಶಿಲಾ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರೆ. ಅತ್ಯಂತ ಭವ್ಯವಾಗಿರ್ತಕ್ಕಂತಹ ಈ ಕಟ್ಟಡ ಎಂತಹ ಸುನಾಮಿಗೂ ಅಂಜದೆ, ಎಂತಹ ಸಮುದ್ರದ ಅಡೆತಡೆಗಳಿಗೂ ಜಗ್ಗದೆ ಭವ್ಯವಾಗಿ ಅನೇಕ ವರ್ಷಗಳಿಂದ, ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ನೆಲೆ ನಿಂತಿದೆ. ಅತ್ಯಂತ ಪ್ರಶಾಂತವಾಗಿರ್ತಕ್ಕಂತಹ ವಾತಾವರಣ, ವಿವೇಕಾನಂದರ ಭವ್ಯ ಮೂರ್ತಿ, ಇದರ ಕೆಳಗಡೆಗೆ ಧ್ಯಾನ ಮಂದಿರ, ಸಮುದ್ರದ ನಟ್ಟ ನಡುವೆ ಇರತಕ್ಕಂತಹ ಈ ಭವ್ಯವಾದ ಶಿಲೆಯಲ್ಲಿ ಒಂದು ಅನುಭೂತಿ ಆಗ್ತಕ್ಕಂತಹ ಅನುಭವ ನಮಗೆಲ್ಲರಿಗೂ ಆಗುತ್ತೆ. ಸ್ವಾಮಿ ವಿವೇಕಾನಂದರೇ ಹಾಗೆ. ಸ್ವಾಮಿ ವಿವೇಕಾನಂದರು ಅಂತ ಹೇಳಿದ್ರೆ ಅವರೊಂದು ಕಾರುಣ್ಯದ ಸಂಕೇತ. ಇಡೀ ಜಗತ್ತಿಗೆ ಭಾರತ ಅಂದ್ರೆ ಏನು, ಭಾರತವನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಮೇರು ವ್ಯಕ್ತಿತ್ವದ ಸ್ವಾಮಿ ವಿವೇಕಾನಂದರು ಈ ಪುಣ್ಯ ಭೂಮಿ, ಅವರು ಅಡಿಯಿಟ್ಟಿರ್ತಕ್ಕಂತಹ ಈ ಪುಣ್ಯಕ್ಷೇತ್ರ ನಮ್ಮೆಲ್ಲರ ಜೀವನದಲ್ಲಿ ಖಂಡಿತ ಪ್ರೇರಣೆಯನ್ನು ಕೊಟ್ಟೆ. ಇದ್ರ ಪಕ್ಕದಲ್ಲೇ ತಿರುವಳ್ಳವರ್ ಅವರ ಪ್ರತಿಮೆನೂ ಇದೆ, ಅದು ಕೂಡ ಭವ್ಯವಾಗಿದೆ. ಅದರ ಜೊತೆಯಾಗಿ ಇಲ್ಲೊಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ಸೇತುವೆ ಮೇಲೆ ಹೋಗ್ತಾ ಅಲ್ಲಿ ಗ್ಲಾಸಿನ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕೆಳಗಡೆ ಸಮುದ್ರ ಕಾಣ್ತಾ ಇದೆ, ಅದರ ಜೊತೆಗೆ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅದೊಂದು ಸುಂದರ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಕನ್ಯಾಕುಮಾರಿ ನಮ್ಮ ಇಡೀ ಭಾರತ ಮಾತೆಯ ಪಾದವನ್ನು ತೊಳಿತಕ್ಕಂತಹ ಒಂದು ಪುಣ್ಯಕ್ಷೇತ್ರ. ಒಬ್ಬ ಕವಿಯ ಸಾಲಿನಂತೆ, ದಕ್ಷಿಣದ ಕಡೆ ನೋಡಲಲ್ಲಿ ವಿಶಾಲ ಸಾಗರ ತಾನು ಮಾತೆಯ ಪಾದವನ್ನು ತೊಳೆಯುತ್ತಲಿರುವ ಈ ಭವ್ಯ ನಾಡು ಎಂತ ಬಲು ಸೊಬಗಿನದು ನಮ್ಮ ದೇಶ. ಅದೇ ರೀತಿ ಭಾರತ ಮಾತೆಯ ಪಾದವನ್ನು ಸಮುದ್ರವಾದನಿಂದ ತುಳಿಸ್ಕೊಂಡಿರ್ತಕ್ಕಂತಹ ಭಾರತ ಮಾತೆ, ಇವಳ ಜನ್ಮದಲ್ಲಿ, ಇವಳ ಅಡಿಯಲ್ಲಿ, ಇವಳ ಭೂಮಿಯಲ್ಲಿ ನಮಗೆಲ್ಲರಿಗೂ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ಭಗವಂತನಿಗೆ ನಾವೆಲ್ಲ ಅತ್ಯಂತ ಚಿರಋಣಿ. ವಿವೇಕಾನಂದರ ಪಾದ ಸ್ಪರ್ಶ ಆಗಿರ್ತಕ್ಕಂತಹ ಶಿಲೆಯ ದೇವಸ್ಥಾನದ ಮುಂಭಾಗ ಇದು. ಅಲ್ಲಿ ವಿವೇಕಾನಂದರ ಒಂದು ಹೆಜ್ಜೆಯ ಗುರುತನ್ನ ನಾವಿಲ್ಲಿ
ಇಲ್ಲಿ ಇನ್ನೊಂದು ಅಂಶವನ್ನ ನಾವು ಗಮನಿಸಬಹುದು. ಇಲ್ಲಿ ದಕ್ಷಿಣಾಯಣ ಮತ್ತು ಉತ್ತರಾಯಣ ಪರ್ವಕಾಲದಲ್ಲಿ ಸೂರ್ಯ ಯಾವ್ಯಾವ ಆಂಗಲ್ನಲ್ಲಿ, ಯಾವ್ಯಾವ ಕೋನದಲ್ಲಿ ಹುಡ್ತಾನೆ ಅಂತಕ್ಕಂಥದ್ದನ್ನ ಒಂದು ಕಲ್ಲಿನಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ. ದಕ್ಷಿಣಾಯನದಿಂದ ಪ್ರಾರಂಭವಾಗಿದೆ, ನಿಧಾನವಾಗಿ ಏರ್ತಾ ಹೋಗುತ್ತೆ ಮತ್ತು ನಿಧಾನವಾಗಿ ಇಳಿತಾ ಬರುತ್ತೆ. ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು. ಅದರ ಪ್ರಕಾರವಾಗಿ ಇವತ್ತು ಡಿಸೆಂಬರ್ 20ನೇ ತಾರೀಕು, 21ನೇ ತಾರೀಕು ನಾವಿಲ್ಲಿ ನೋಡಿದ್ವಿ. ಬೆಳಗ್ಗೆ ಅದೇ ದಿಕ್ಕಲ್ಲಿ ಸೂರ್ಯೋದಯ ಆಗಿದ್ದನ್ನು ನಾವು ಕಾಣ್ತೀವಿ. ಅತ್ಯಂತ ಭವ್ಯವಾಗಿರ್ತಕ್ಕಂತಹ ಒಂದು ಸನ್ರೈಸ್. ಇಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ತಂದೆಯ ಹೆಸರು, ತಾಯಿಯ ಹೆಸರು, ಹುಟ್ಟಿದ ದಿನಾಂಕ, ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡಿದ ಈಸ್ವಿ, ಸನ್ಯಾಸಿಯಾಗಿರ್ತಕ್ಕಂತಹ ವರ್ಷ, ಹಾಗೆ ಹಿಮಾಲಯಗಳಲ್ಲಿ ತಿರುಗ್ತಕ್ಕಂತಹ ವಾಂಡರಿಂಗ್ ಸಾಲಿಟರಿ ಆಗ್ತಿರ್ತಕ್ಕಂತಹ ವರ್ಷ, ಹಾಗೆ ಭಾರತ ಪರಿಕ್ರಮ ಮಾಡಿರ್ತಕ್ಕಂತಹ, ಹೀಗೆ 24 ಡಿಸೆಂಬರ್ 1892ಕ್ಕೆ ಕನ್ಯಾಕುಮಾರಿಯನ್ನ ಸೇರ್ತಾರೆ. 25, 26, 27 3 ದಿನಗಳ ಕಾಲ ಪದತಲದಲ್ಲಿ ಅವರು ಧ್ಯಾನಾಸಕ್ತರಾಗ್ತಾರೆ. 93ಕ್ಕೆ 31 ಮೇ ಇಲ್ಲಿಂದ ವಿಶ್ವ ಧರ್ಮ ಸಮ್ಮೇಳನಕ್ಕೋಸ್ಕರ ಅಮೆರಿಕಕ್ಕೋಸ್ಕರ ಅವರ ಪ್ರಯಾಣವನ್ನ ಚಿಕಾಗೋಗೆ ಪ್ರಯಾಣವನ್ನ ತಲುಪ್ತಾರೆ, ಪ್ರಯಾಣವನ್ನ ಬೆಳೆಸ್ತಾರೆ. 11 ಸೆಪ್ಟೆಂಬರ್ 1893 ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿ ಇಡೀ ಭಾರತವನ್ನ ಮೇಲಕ್ಕೆತ್ತಕ್ಕಂತಹ, ಇಡೀ ಜಗತ್ತಿಗೆ ಭಾರತದ ಪರಿಚಯವನ್ನ ಮಾಡಿಕೊಡ್ತಕ್ಕಂತಹ ದಿನಗಳನ್ನ ನಾವು ಗಮನಿಸ್ತೀವಿ. ಹಾಗೆ ಅಲ್ಲಿಂದ 98ಕ್ಕೆ ವಾಪಸ್ ಬರ್ತಾರೆ. 1902 4ನೇ ಜುಲೈ ಮಹಾಸಮಾಧಿಯನ್ನ ಕಲ್ಕತ್ತಾದಲ್ಲಿ ಹೊಂದುತ್ತಾರೆ. ಅವರ ಜೀವನ ಚರಿತ್ರೆಯನ್ನ ತೋರಿಸ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಕೆತ್ತನೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ವಿವೇಕಾನಂದ ರಾಕ್ ಮೆಮೋರಿಯಲ್ 1962ರಲ್ಲಿ ಪ್ರಾರಂಭವಾಯಿತು. 63ರಲ್ಲಿ ವಿವೇಕಾನಂದ ಸೆಂಚುರಿ ಸೆಲೆಬ್ರೇಷನ್ ನಿಮಿತ್ತ, ಅಂದ್ರೆ ವಿವೇಕಾನಂದರ ಶತಮಾನೋತ್ಸವ ನಿಮಿತ್ತ ಪ್ರಾರಂಭವಾಗಿದೆ. ಹಾಗೆ ಅದರ ಉದ್ಘಾಟನೆಯನ್ನ 6 ನವೆಂಬರ್ 1964ಕ್ಕೆ ಅಡಿಪಾಯವನ್ನು ಹಾಕಲಾಯಿತು ಇದರ ಉದ್ಘಾಟನೆ ನಿಮಿತ್ತ. ಹಾಗೆ ಇದರ ಉದ್ಘಾಟನೆಯನ್ನ 1970ರಲ್ಲಿ ನಮ್ಮ ಭಾರತದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ಗಿರಿ ಅವರ ನೇತೃತ್ವದಲ್ಲಿ ಈ ಶಿಲಾ ಸ್ಮಾರಕದ ಉದ್ಘಾಟನೆ ಆಯಿತು ಅಂತಕ್ಕಂಥದನ್ನ ಕೆತ್ತಿದ್ದಾರೆ. ಇದ್ರ ಪಕ್ಕದಲ್ಲೇ ಧ್ಯಾನ ಮಂದಿರ ಇದೆ. ಧ್ಯಾನ ಮಂದಿರದಲ್ಲೂ ವಿಡಿಯೋಗೆ ಮತ್ತು ಫೋಟೋಗ್ರಫಿಗೆ ಅವಕಾಶವಿಲ್ಲ. ಪೂರ್ತಿ ನಿಶ್ಶಬ್ದವಾಗಿರ್ತಕ್ಕಂತಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನ ನಿಗ್ರಹಕ್ಕೆ ತರ್ತಕ್ಕಂತ ಒಂದು ಪ್ರಯತ್ನ ಧ್ಯಾನದ ಮೂಲಕ ಆಗುತ್ತೆ. ಅದಕ್ಕೆ ನಿರ್ಮಾಣವಾಗಿರ್ತಕ್ಕಂತ ಒಂದು ವಾತಾವರಣ, ಅಲ್ಲಿ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಧನ್ಯವಾದಗಳು. ಏಳು ಮೇಲೇಳೇಳು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದ ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ಶಾಂತಿ ಸರ್ವರಿಗಿರಲಿ ಉಲಿಯೈ ಜೀವ ಜಂತುಗಳಾಳಿಗೆ, ಹಿಂಸೆಯಾಗದೆ ಇರಲಿ ಎನ್ನೆಂದೆಲ್ಲ ಸೊಗದಲಿ ಬಾಳುಗೆ. ಬಾನೊಳಾಡುವ ನೆಲದೊಳೋಡುವ ಸರ್ವರಾತ್ಮನು ನಾನಹೇ, ನಾಕ ನರಕಗಳಾಸೆ ಭಯಗಳನ್ನೆಲ್ಲ ಮನದಿಂದೂಡುವೆ. ಇಳಲಿ ಅದು ನದಿಯಲಿ ಬೇಳಲಿ,
ಕೆಲರು ಹಾರಗಳಿಂದ ಸಿಂಗರಿಸದನು ಪೂಜಿಸಿ ಬಾಳಲಿ, ಕೆಲರು ಕಾಲಿಂದೊದೆದು ನೂಕಲಿ ಎಲ್ಲ ಒಂದಿರಲಾರು ಹೊಗಳುವರಾರು ಹೊಗಳಿಸಿಕೊಂಬರು, ನಿಂದೆ ನಿಂದಿಪರೆಲ್ಲ ಕೊಂಬರು ಯಾರು ನಿಂದೆಯ ನುಂಬರು. ಪಾಶಗಳ ಕಡಿಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ, ಪಾಶಗಳ ಕಡಿಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ. ಓಂ ತತ್ಸತ್ ಓಂ. ಏಳು ಮೇಲೇಳೇಳು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ದೂರದಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ, ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ, ಎಲ್ಲಿ ಕಾಮವು ಸುಳಿಯದೋ ಮೇಣ್ ಎಲ್ಲಿ ಜೀವವು ತಿಳಿಯದೋ, ಕೀರ್ತಿ ಕಾಂಚನವೆಂಬುವಾಸೆಗಳಿಂದ ಜನಿಸುವ ಭ್ರಾಂತಿಯ, ಎಲ್ಲಿ ಆತ್ಮವು ಪಡೆದು ನಲಿವುದೋ ನಿಚ್ಛವಾಗಿಹ ಶಾಂತಿಯ. ನನ್ನಿ ಅರಿವಾನಂದವಾಹಿನಿಯಲ್ಲಿ ಸಂತತ ಹರಿವುದೋ, ಎಲ್ಲಿ ಎಡಬಿಡದಿರದ ತೃಪ್ತಿಯ ಝರಿ ನಿರಂತರ ಸುರಿಯುವುದೋ, ಅಲ್ಲಿ ಮೂಡಿಹ ಹಾಡನುಲಿಯೈ ವೀರ ಸನ್ಯಾಸಿ, ಅಲ್ಲಿ ಮೂಡಿಹ ಹಾಡನುಲಿಯೈ ವೀರ ಸನ್ಯಾಸಿ. ಓಂ ತತ್ಸತ್ ಓಂ. ಓಂ ತತ್ಸತ್ ಓಂ.